ಗುಡ್ ಮಾರ್ನಿಂಗ್ ಬಂಗಾರಿ. ಇಲ್ಲಿ ಬಂಗಾರಿ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತೆಲ್ಲ ಫ್ಯಾಮಿಲಿ ಸಮೇತ ಟ್ರಿಪ್ಪಿಗೆ ಹೊರಟಿದ್ದೀವಿ. ಒಂದು ಹೋಮ್ ಸ್ಟೇ ಬುಕ್ ಮಾಡ್ಕೊಂಡಿದ್ದೀವಿ ಚಿಕ್ಕಮಂಗ್ಳೂರಲ್ಲಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಇರುತ್ತೆ ಏನು ಎತ್ತ ಅಂತ ನೋಡೋಣ. ರೀಚ್ ಆಗಿದ್ದೀವಿ. ಕುಣಿಗಲ್ ಆದ್ಮೇಲೆ ಇದು ಆಲ್ಮೋಸ್ಟ್ ಹಾಸನ್ ಎಂಡಿಂಗ್ ಅಲ್ಲಿ CNG ಹಚ್ಕೊತಾ ಇದೀವಿ. ಇಲ್ಲಿ ನನ್ನ ಮಗ ಹೇಗೆ ಮಾಡ್ಕೊಂಡಿದ್ದಾನೆ. ನೆಕ್ಸ್ಟ್ ಸಕಲೇಶ್ಪುರ ಕಡೆ ಹೋಗ್ತೀವಿ. After 5 hours, we reached our homestay. So here is a green view homestay. Actually, ಇದು ಬಂದು ಲಕ್ಷ್ಮೀಪುರ ಚಿಕ್ಕಮಗಳೂರು ಹತ್ರ ಇರೋದು. And almost like ಫಾರೆಸ್ಟ್ ತರ ಇದೆ. ಲಕ್ಷ್ಮೀಪುರ ಮಾತ್ರ ನಮ್ಮ ಮನೇಲಿ ಬಿಟ್ಟು ಇನ್ ಬಿಟ್ವೀನ್ ಇದು ಬರೋ ದಾರಿಯಲ್ಲಿ ಸುಮಾರು ಹೋಮ್ ಸ್ಟೇ ಸಿಗುತ್ತೆ. ಅಂಡ್ ಆ ಕಡೆ ಈ ಕಡೆ ಸೈಡ್ ಅಲ್ಲಿ ಕೂಡ ತುಂಬಾ ಹೋಮ್ ಸ್ಟೇ ಮಾಡ್ತಾರೆ. ಅಂಡ್ ಕಮಿಂಗ್ ಬ್ಯಾಕ್ ಟು ನೇಚರ್ ಈಸ್ ಗುಡ್. ತುಂಬಾ ಚೆನ್ನಾಗಿದೆ, ನೋಡ್ಬೋದು. ಒಂದು ಮೌಂಟೇನ್ ಇದೆ. ಯಾವ ಮೌಂಟೇನ್ ಅಂದ್ರೆ ಮುಳ್ಳಯ್ಯನಗಿರಿ ಆರೆಂಜ್ ದತ್ತಪೀಠ ಯಾವುದೋ ಬರ್ತಿದ್ವಿ ಮೌಂಟೇನ್. ಆ ಮೌಂಟೇನ್ಗೆ ವ್ಯೂ ಇದೆ ರೆಸಾರ್ಟ್ ಎದುರುಗಡೆಯಿಂದ. ನಮ್ಮ ಹೋಮ್ ಸ್ಟೇಗೆ ಕರೆಕ್ಟ್ ಆಗಿ ಈ ಮೌಂಟೇನ್ ಕಾಣುತ್ತೆ. ಒಳ್ಳೆ ಸೀನಿಕ್ ವ್ಯೂ ಇದೆ ಮಾತ್ರ, ನೋಡ್ಬೋದು. ಆಲ್ಮೋಸ್ಟ್ ನಾವು ಬೆಳಿಗ್ಗೆ ಬಿಟ್ಟಿದ್ದು ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 5 o'clock ಆಗೋಗಿತ್ತು. ಏನೇನೋ ಕೆಲಸ ಮಾಡ್ಕೊಂಡು ಬರೋ ಅಷ್ಟರಲ್ಲಿ. ಸೊ ಇದು ಬಂದು ಒಂದ್ ಸ್ವಲ್ಪ ದೂರ ಆಫ್ ರೋಡ್ ಇದೆ. ಈ ಆಫ್ ರೋಡ್ ಅಲ್ಲಿ ಸ್ವಲ್ಪ ಈ ವೆಹಿಕಲ್ ಹತ್ತೋದು ಇಳಿಯೋದು ಸ್ವಲ್ಪ ಕಷ್ಟ ಆಗತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಬಂದು ಗೇಟ್ ಎಂಟ್ರೆನ್ಸ್ ಆಫ್ ಗ್ರೀನ್ ವ್ಯೂ ಹೋಮ್ ಸ್ಟೇ. ಎಸ್ಟೇಟ್ ಇದು ನೋಡ್ಬೋದು, ಗ್ರೀನ್ ವ್ಯೂ. ಅಂಡ್ ಇಲ್ಲಿ ಮೇಲ್ಗಡೆ ಇನ್ನೊಂದು ಹೋಮ್ ಸ್ಟೇ ಯಾವುದೋ ಇದೆ. ಹೋಗ್ತಾ ಎಂಟ್ರೆನ್ಸ್ ಈ ತರ ಇದೆ. ಏನೇ ಹೇಳಿ, ಹೋಮ್ ಸ್ಟೇ ಮಾಡೋರಿಗೆ ತುಂಬಾ ಅಂದ್ರೆ ತುಂಬಾನೇ ಪ್ರಾಫಿಟ್ ಇದೆ. ಪರ್ ಪರ್ಸನ್ ಇಷ್ಟು 1000 ಅಂತ ತಗೋತಾರೆ. ಏನ್ ಹೇಳಿ, ಒಂದಿನಕ್ಕೆ ಏನಿಲ್ಲ ಅಂದ್ರು ಅವರು 20,000 to 50,000 ಮಾಡ್ಕೋತಾರೆ. ಸೊ ಇದು ಬೆಸ್ಟ್ ಅಲ್ಲ. ಆರಾಮಾಗಿ ಏನು ಕೆಲಸ ಮಾಡದೆ ಈ ತರ ಒಂದು ಹೋಮ್ ಸ್ಟೇ ಮಾಡ್ಕೊಂಡು ಅದನ್ನ ಮೇಂಟೈನ್ ಮಾಡ್ಕೊಂಡ್ಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಹೋಮ್ ಸ್ಟೇ. ಹಿಂದೆ ಕಾಫಿ ಪ್ಲಾಂಟೇಶನ್ ಇದೆ. ಅಂಡ್ ಆಲ್ಮೋಸ್ಟ್ ವಿ ರೀಚ್ಡ್. ಎಲ್ಲ ಎಂಟ್ರೆನ್ಸ್ ಮಾಡಿಕೊಂಡು ನೆಕ್ಸ್ಟ್ ನಾವು ರೆಡಿ ಎಲ್ಲ ಆಗಿ ಮತ್ತೆ ಫ್ರೆಶ್ ಅಪ್ ಆಗಿ ಬಂದು ವ್ಯೂ ನೋಡೋಣ ಅಂತ ಬಂದು. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ. ಹಿಂದೆಗಡೆ ಮೌಂಟೈನ್ ಇದೆ, ಮುಂದೆಗಡೆ ನೋಡೋದಕ್ಕೆ. ಅಂಡ್ ಇಲ್ಲಿ ಹೋಮ್ ಸ್ಟೇಸ್ ಇದೆ. ಮೌಂಟೈನ್ ವ್ಯೂ ಬರುತ್ತೆ ಈ ಹೋಮ್ ಸ್ಟೇಗೆ. ಅಂಡ್ ಇಲ್ಲಿ ನೋಡ್ಬೋದು ಏನು ಬೂದಿ ಅದು ಅಂದ್ರೆ ಅಲ್ಲಿ ಫೈರ್ ಕ್ಯಾಂಪ್ ಹಾಕಿರೋದು. ಅಂಡ್ ಈ ಹೋಮ್ ಸ್ಟೇಲಿ ಒಂದು ಬ್ಯೂಟಿಫುಲ್ ನಾಯಿ ಇದೆ. ಅಂಡ್ ಇಟ್ ಈಸ್ ಫ್ರೆಂಡ್ಲಿ ನಾಯಿ. ಯಾರು ಬಂದ್ರು ಏನು ಬೊಗಳೋದಿಲ್ಲ, ಕಚ್ಚೋದಿಲ್ಲ. ತುಂಬಾ ಫ್ರೆಂಡ್ಲಿ ಆಗಿರುತ್ತೆ ಎಲ್ಲರ ಜೊತೆ. ನೋಡ್ಬೋದು ಫ್ರೆಂಡ್ಲಿ ಆಗಿದೆ ಎಲ್ಲರ ಜೊತೆ ಅಂತ. ನನ್ನ ಮಗ ಅಂತೂ ಸಿಕ್ಕಿದೆ ಚಾನ್ಸ್ ಅಂತ ಇಲ್ಲಿಂದ ಓಡಾಡ್ತಾ ಇದ್ದಾನೆ. ಅಂಡ್ ಈವ್ನಿಂಗ್ ನಾವು ಬಂದಿದ ತಕ್ಷಣ ಕಾಫಿ, ಸ್ನ್ಯಾಕ್ಸ್ ಅಂಡ್ ಬಜ್ಜಿ ಎಲ್ಲ ಕೊಟ್ಟಿದ್ರು. ಸೊ ಇವಾಗ ಸಂಜೆ ಸ್ನ್ಯಾಕ್ಸಿಗೆ ಕಾಫಿ ಅಂಡ್ ಬಜ್ಜಿ ಕೊಟ್ಟಿದ್ದಾರೆ. ಹುಷಾರಮ್ಮ, ಬಿ ಕೇರ್ಫುಲ್. ಸೊ ಹಿಯರ್ ಈಸ್ ಎ ಬ್ಯೂಟಿಫುಲ್ ವ್ಯೂ. ನೋಡ್ಬೋದು, ಮೌಂಟೇನ್ ಫುಲ್ಲು ಫಾಗ್ ಇದೆ ಹಿಂದೆ. ನೋಡಿ. ಅಂಡ್ ಇನ್ನೊಂದೇನಂದ್ರೆ ಮ್ಯಾನೇಜ್ಮೆಂಟ್ ಈಸ್ ಟೂ ಫ್ರೆಂಡ್ಲಿ. ನನ್ನ ಪಾಪುಗೆ ಹಾಲು ಬಿಸಿ ಮಾಡ್ಕೊಡಿ ಅಂತ ಕೇಳಿ ವಿತಿನ್ ಅ ಫ್ರಾಕ್ಷನ್ ಆಫ್ 5 minutes ಹಾಲನ್ನ ಕೂಡ ಪಾಪುಗೆ ಬಿಸಿ ಮಾಡಿ ಕೊಟ್ರು. ನನ್ನ ಮಗ ಕೈಗೆ ಸಿಗ್ತಾ ಇಲ್ಲ, ಓಡಾಡ್ತಾ ಇದ್ದಾನೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಒಂದು 5 ನಿಮಿಷ ಕೊಡ್ತಾರೆ. ಅವನಿಗೆ ಹಾಕಿರೋದು ಡ್ರೆಸ್ಸು ಅವನಿಗೆ ಸರಿಯಾಗಿಲ್ಲ ಓಡಾಡಕ್ಕೆ. ಸೊ ಚೇಂಜ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಅಂಡ್ ಇಲ್ಲೆಲ್ಲ ಬಟ್ಟೆ ಏನು ಒಣಗಾಕಿದಾರೆ ಅಂದ್ರೆ ಹೋಮ್ ಸ್ಟೇ ಇದಾರಲ್ಲ ಅವರು ಆಚೆ ಕಡೆ ತಗೊಂಡ್ಬಂದು ಒಣಗಾಕಿದ್ದಾರೆ ಬಟ್ಟೆ ಎಲ್ಲ. ಏನೇ ಹೇಳಿ, ವ್ಯೂ ಮಾತ್ರ ಸಕ್ಕತ್ತಾಗಿದೆ. ತುಂಬ ರಿಲ್ಯಾಕ್ಸೇಷನ್ ಆಗಿದೆ.
ನೋಡ್ಬೋದು ಆಗ್ತಾನೆ ಸನ್ಸೆಟ್ ಟೈಮ್ ಆಗಿದೆ. ಸೊ ಅದಕ್ಕೆ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ನೇಚರ್ ಎಲ್ಲ. ಅವ್ನಿಗೆ ಆಟ ಆಡೋದಕ್ಕೆ ಟಾಯ್ ಸಮೇತ ಕೊಟ್ಟಿದ್ದಾರೆ. ಟಾಯ್ ನೋಡಿ ಇಟ್ಟಿದ್ದಾರೆ ಹೋಮ್ ಸ್ಟೇ ಅವರು. ಇದೀವನ್ನ ಆಟ ಆಡಕ್ಕೆ ಅಂತ ಕೊಟ್ರಾ? ಕ್ಯೂಟ್ ಆಗೈತಿ. ಕುಚ್ಚ ಕುಚ್ಚ. ಅದೇ ಇದು ಇಟ್ಕೊಳ್ಳೋದಿಲ್ಲ, ಅವ್ನ್ ಕಾಲು ಇಟ್ಕೊಂಡು ಹಿಂಗ್ ಮುಂದಕ್ಕೆ ಬರ್ಬೇಕು. ಸರಿ ಇರಿ, ಫುಲ್ ವಿಡಿಯೋ ಮಾಡ್ಕೊತೀನಿ. ಇದು ಈ ವಿಲ್ಲಾ ಬಂದು 5,000 10,000 ರೀ. ಅವನಿಗೆ ಹಾಲು ಕೊಟ್ಟಿದ್ದು, ಹಾಲನ್ನ ಆರಿಸಿ ಕುಡಿಸ್ತಾ ಇದ್ದೀವಿ. Daba lo mismo saber quién eras vos, quién era yo. Y murmuraste sin saber muy bien por qué. ನನ್ನ ಮಗಂದು ಏನಂದರೆ ಪ್ರಾಬ್ಲಮ್, ಹೈಪರ್ ಆ್ಯಕ್ಟಿವ್. ಬಂದಿದ್ದ ಕಡೆ ಸುಮ್ಮನೆ ಅಂತ ಕೂರೋದಿಲ್ಲ. ಏನೇ ಆಗಲಿ ಮದುವೆಗಿನ್ನ ಮುಂಚೆ ಬಂದು ರಿಲ್ಯಾಕ್ಸ್ ಮಾಡೋದಿದೆಯಲ್ಲ ಅದೊಂಥರ, ಮದುವೆ ಆಗಿ ಮಕ್ಕಳಾಗಿ ಬರೋದಿದೆಯಲ್ಲ ಅದು ಇನ್ನೊಂಥರ. ಅವ್ರನ್ನ ಹಿಡಿಯೋದ್ರಲ್ಲೇ ನಮ್ಮ ಟೈಮ್ ಆಗೋಗುತ್ತೆ. ಬಟ್ ಏನೇ Parar y seguir. Esa risa puso el final del hermoso papelón. Y de ahí al humo como un tren llegando. ಸ್ವಲ್ಪ ಹೋಮ್ ಸ್ಟೇಯಿಂದ ಈ ಕಡೆ ಬಂತು, ಮುಂದೆ ವ್ಯೂಗೆ ಬಂತು ಅಂದರೆ ಅಲ್ಲಿ 2 ಉಯ್ಯಾಲೆ ಇದೆ. ಬೆಂಗಳೂರು ಯಾರು ಬೇಕಾದ್ರೂ ಆಡ್ಬೋದು, ದೊಡ್ಡವರು ಇಲ್ಲ ಮಕ್ಕಳು ಯಾರು ಬೇಕಾದ್ರೆ ಕೂರಿ ಆಡ್ಬೋದು. ನೋಡಿ ಈಗ ನನ್ನ ಮಗ ಆಡ್ತಾ ಅವ್ರ ಇದ್ದಾನೆ. ಪಾಪು ಅವ್ರ ಕನ್ನಡದವರೇನೆ. ಬೆಂಗಳೂರಲ್ಲಿರೋ ಆಲ್ಮೋಸ್ಟ್ ಕನ್ನಡದವರೇನೆ. ಯಾರ್ಯಾರೋ ಸರ್. ಇವರು ನಮ್ಮನ್ನ ಮಾತಾಡ್ಸ್ತಾ ಇರೋರು ಈ ಹೋಮ್ ಸ್ಟೇಲಿ ಕೆಲಸ ಮಾಡೋರು. ಇವನ್ನ ಕರ್ಕೊಂಡು ನಾನು ಆಟ ಆಡ್ಸೋಣ ಅಂತ ಬಂದು ಇವನ್ನೆಲ್ಲ ಆಚೆ ಕರ್ಕೊಂಡು ಹೋಗಿಲ್ಲ ಅವ್ನು ಹುಟ್ಟಾಗಿಂದ, ಅದಕ್ಕೆ ಕರ್ಕೊಂಡು. ಅಯ್ಯೋ ಬೀಳ್ತೀಯ ಬಂದ್ರಿ. ಇದು ನೋಡಿ ಇಲ್ಲಿ ಮುಂದೆ ಮಾಡಿದಾರಲ್ಲ, ಆ ಮುಂದೆ ಬಂದು ಬ್ಯಾಡ್ಮಿಂಟನ್ ಇಂಡೋರ್ ಗೇಮ್ಸ್ ಏನಿದೆ ಅದು ನೋಡೋದಕ್ಕೆ ಮಾಡಿದ್ದಾರೆ. 70 ವರ್ಷ ಬದುಕೋದಲ್ಲ, ಇಲ್ಲೇನಿಲ್ಲ, ಒಂದು 70 ವರ್ಷ 80 ವರ್ಷ ಬದುಕೋದಲ್ಲ. ಇಲ್ಲಿರೋದು ಆರಾಮ ಬದುಕ್ಬೋದು. ನಾವು ಬದುಕೋದಲ್ಲ ಬೆಂಗಳೂರಲ್ಲಿ. ಎಲ್ಲಿ 30 ವರ್ಷಕ್ಕೆಲ್ಲ ಬರುತ್ತೆ. ಈಗ ನೋಡಿ BP ಶುಗರ್ ಎಲ್ಲ ಈ ವಯಸ್ಸಿಗೆ ಬರುತ್ತೆ ನಮ್ಗೆ. ಇವ್ರಿಗೆ BP ಜಾಸ್ತಿ ಆಗ್ಬಿಟ್ಟೈತಿ ನಡುವೆ. ಸ್ಟ್ರೆಸ್ ತಗೊಂಡ್ BP ಜಾಸ್ತಿ ಆಗ್ಬಿಟ್ಟೈತಿ ಇವ್ರಿಗೆ. ಆಮೇಲೆ ಇದು ಹಾರ್ಟ್ ಅಟ್ಯಾಕ್ ಇದು ಪ್ರಾಬ್ಲಮ್ ಆಗುತ್ತಲ್ಲ, BP ಜಾಸ್ತಿ ಆದ್ರೆ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಆಗ್ಬಿಡುತ್ತೆ. ಅದಕ್ಕೆ ಇವರು ರಿಲ್ಯಾಕ್ಸ್ ಆಗ್ಲಿ ಅಂತಾನೆ ಕರ್ಕೊಂಡ್ಬಂದೆ. ಬೆಂಗಳೂರೇ. ಇಲ್ಲಿ ಏನ್ ಮಾಡ್ತೀರಾ ನೀವು? ಇಲ್ಲಿ ಕೆಲಸ ಅಡಿಗೆ ಒಬ್ರು ಮಾಡ್ತಾರೆ. ನಮ್ದು ಪಾತ್ರೆ ಎಲ್ಲ ತಗೊಂಡು ವಾರಕ್ಕೊಂದ್ಸತಿ ಹೋಗ್ತಿತ್ತು. ವಾರಕ್ಕೊಂದ್ಸರಿ ಅದೇನೇನೋ ಆಯ್ತಾ ಯಾರೋ ಕಾಯ್ದಿಲ್ಲ. ಇಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ. ರೂಮ್ ಎದುರುಗಡೆ ರೂಮ್ ಐತಲ್ಲ ಒಂದು, ಏನೋ ಪ್ರೀತಿ ಇದ್ದಾರೋ ನಿಮ್ಮಂತವ್ರು ಬಂದ್ರೆ ತಗಳೆ ಅಂತೀವಿ. ನನ್ನ ಕೈಲಾದಷ್ಟು ದೇವ್ರೊಳ್ಳೆ ಬಿಡಲ್ಲ ಬಿಡಿ, ಬಿಡಲ್ಲ. ಹೈಪರ್ ಆಕ್ಟಿವ್ ಒಂದು ಮುಕ್ತಾರ್ತೀನಿ ಎಲ್ಲ ಬೇಕು. ಅದಕ್ಕೇನೆ ಡೋಂಟ್ ಗೋ ಬಾಲ್. ನೋಡಿ ಹೌದು ಕ್ಯಾಮ್ರಾ ಐತೆ ಎಲ್ಲ ಕಡೆ. ಓಕೆ, ಬರ್ತಿರ್ತೀವಿ ಆಡ್ಕೊಂಡು. ಗುಡ್ಡ ಗುಡ್ಡ.
ಹೆಂಗ್ ಎಳಿಯೋದು ಇಲ್ಲಿ? ಆಕ್ಚುಲಿ ಅವ್ರು ಏನು ಹೇಳ್ತಾ ಇದಾರೆ ಅಂದ್ರೆ ಇಲ್ಲಿ ಫಾರೆಸ್ಟ್ ತರ ಇದೆ ಅಲ್ವಾ, ಪ್ರಾಣಿಗಳು ಬರಲ್ಲ ಅಂತ ನಾನು ಕೇಳ್ತಾ ಇದ್ದೆ. ಒಂದ್ ಕೆಲ್ಸ ಇಲ್ಲ ನಾನು ಮಧ್ಯರಾತ್ರಿಲೆಲ್ಲ ಬರ್ತೀನಿ, ಯಾವ ಪ್ರಾಣಿಗಳು ಬರಲ್ಲ. ಆ ಕಡೆ ಗುಡ್ಡ ಇದೆ ಅಲ್ವಾ, ಆ ಕಡೆಯಿಂದ ಟೀಚರ್ ಆಕ್ಚುಲಿ ಅಲ್ಲಿ ಟೀಚರ್ ವಾಸ ಕೆಲ್ಸ ಕೊಡಿಸ್ಬಿಡ್ರಿ ಮಾಡ್ಬೋದು, ಎಲ್ಲರ. ಇಲ್ಲಿ ಯಾವ್ದು ಬರಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಟೀಚರ್ ಕೆಲ್ಸ ಕೊಡಿಸ್ಬಿಡ್ರಿ ಸಾಕು. ಹಾಯ್ ಕಷ್ಟ ಎಷ್ಟು ಜಾಸ್ತಿ ಹಾ ನಮ್ದು ಜಾಸ್ತಿ ಹೌದು. ಅದೇ ಹ್ಮ್ ಬುಕಿಂಗ್ ಕೊಡ್ತದೆ. ಹ್ಮ್ ಅಂಡ್ ಅನ್ಫಾರ್ಚುನೇಟ್ಲಿ ಅಲ್ಲಿ ಬೆಂಗಳೂರು ಕಡೆ ಸಿಕ್ಕಾಪಟ್ಟೆ ಮಳೆ ಇರಲಿಲ್ಲ. ರೇರ್ ಆಗಿ ಲೈಕ್ 3 or 4 days ಒನ್ಸ್ ಯಾವಾಗಾದ್ರೂ ಸ್ವಲ್ಪ ಬಂದು ಹೋಗ್ತಿತ್ತಂತೆ. ಸೊ ಅದನ್ನ ನಾನು ಅವ್ರ ಹತ್ರ ಎನ್ಕ್ವೈರ್ ಮಾಡ್ತಾ ಇದ್ದೆ. ಬೆಳಗ್ಗೆ ಹೋಯ್ ಬನ್ನಿ. ನಾನು ಹಿಡ್ತು ಕೈ ಹಿಡ್ಕೊಂಡ ಹೋಗಿ. When everything feels like an uphill struggle, just think of the view from the top. ಇಲ್ಲಿ ನೋಡಿ ಕಾಫಿ ಎಸ್ಟೇಟ್ ಇದೆ ಒಳಗಡೆ. ಕಾಫಿ ಎಸ್ಟೇಟ್ಗೆ ವಾಕ್ ಹೋಗ್ಬೋದು ಇಲ್ಲಿಂದ. ಹೋಮ್ ಸ್ಟೇ ಅಂತ ತುಂಬಾನೇ ಚೆನ್ನಾಗಿದೆ. ನನ್ನ ಮಗ ಅಂತ ಸಖತ್ ಎಂಜಾಯ್ ಮಾಡಿದ, ನಾವು ಕೂಡ ಎಂಜಾಯ್ ಮಾಡಿದ್ವಿ. ಮುಂದೆ ನಮಗೆ ವ್ಯೂ ಸಿಗತ್ತೆ. ಅಂಡ್ ಈಗ ನಾವು ವೆಸ್ಟೇಜ್ ವಾಕ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಇದನ್ನು ಹೋಗು ಈ ಕಡೆ ನಾನು ಹೇಳಿದವರು ಯಾಕೆ ಈ ಸೈಡೇನೆ ಇಲ್ಲಿ ಬಾ. ಹಿಂಸೆ ರಾಜ ಗುರು. ಸರಿ ಸರಿ ಅಷ್ಟೇ. ಆ ಕಡೆ ಇನ್ನೇನು ಹೋಗ್ಬೋ, ಅಲ್ಲಿ ಹೋಗ್ಬೋ. ಅವ್ರು ಹೇಳಿಲ್ವ ಮಾಮ ಕಟ್ತಿರುವ ಹಾಗಾದ್ರೆ ಇಲ್ಲೊಂದೈತೆ ರೆಸಾರ್ಟ್. ಇಲ್ಲ
ಇಲ್ಲೊಂದು ಐತೆ ರೆಸಾರ್ಟ್, ಇಲ್ಲೊಂದು ಹೋಮ್ ಸ್ಟೇ ಐತೆ. ಅದು ಕಸ ಎಲ್ಲ ತಂದು ಇಲ್ಲಿ ಮಾಡ್ತಾರೆ, ಕಸ ಎಲ್ಲ ತಂದು ಇಲ್ಲಿ ದಮ್ ಮಾಡ್ತಾರೆ. ಇಲ್ಲಿ ಕಸ ಎಲ್ಲ ತಂದು ಇಲ್ಲಿ ಬೆಂಕಿ ಹಾಕ್ತಾರೆ. ಹಿಂಗೆ ಹೋಗೋಣಮ್ಮ. ಆ್ಯಕ್ಚುಲಿ ನಾವು ಕಾಫಿ ಎಸ್ಟೇಟ್ ವಾಕ್ನ ಮಾಡ್ತಾ ಇದ್ದೀವಿ. ನೋಡ್ಬೋದು, ವ್ಯೂ ತೋರಿಸ್ತೀನಿ ರೀ. ವಾವ್, ಲುಕಿಂಗ್ ಲೈಕ್ ವಾವ್, ಸಖತ್ತಾಗಿದೆ. ಹಾಯ್ ಮಾಡ್ಬೇಕ್ರಿ. ಹಾಯ್ ಮಾಡಮ್ಮ, ಹಾಯ್ ಮಾಡು. ಮರ ಬಿದ್ದೋಗಿರೋದು. ಹುಷಾರು. ಸರಿ, ಅವನ ಅದ ರೂಮ್ ಕರ್ಕೊಂಡು ಫಸ್ಟ್ ಅವನ್ನ ಇದು ಬಂದು ನೋಡಿ ಆಲ್ಮೋಸ್ಟ್ ಈವ್ನಿಂಗ್ ಆಗ್ತಾ ಇದೆ. ಸನ್ ಸೆಟ್ ಆಗ್ತಾ ಇದೆ. ನೋಡಿ ಯಾವ ಥರ ಇದೆ ಇವಾಗ ವ್ಯೂ. ಸಕ್ಕತ್ತಾಗಿದೆ ಅಲ್ಲ. ಸಕ್ಕತ್ತಾಗಿದೆ ರೀ, ಸಕ್ಕತ್ತಾಗಿ ಬರ್ತಿದೆ. ಇದು ಬಂದು ಆಲ್ಮೋಸ್ಟ್ 7:30 ಆಗುವಾಗ ಅಲ್ಲಿ ನೋಡಿ ಆಲ್ಮೋಸ್ಟ್ ಬೆಳಕಿದೆ. ನೋಡಿ ಇವಾಗ ಎಷ್ಟು ಸಗದ ಕಾಣ್ತಾ ಇದೆ ಹೋಮ್ ಸ್ಟೇ ಅಂತ. ಈ ಲೈಟು ಪ್ರತಿಯೊಂದು, ಈ ಡೆಕೋರೇಷನ್ ಮಾಡಿಸ್ತಾ ಇದೆ ಈ ಹೋಮ್ ಸ್ಟೇಗೆ. ನನ್ನ ಮಗ ಬುದ್ಧ ಹತ್ರ ನಮಸ್ಕಾರ ಮಾಡ್ಕೊತಾ ಇದ್ದಾನೆ. ಬನ್ನಿ 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 ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ನಮಸ್ಕಾರ ಮಾಡ್ಕೊತಾ ಇದ್ದಾನೆ ನನ್ನ ಮಗ ಬುದ್ಧ ಹತ್ರ. ಅಲ್ಲೋಗಿ ಚೆನ್ನಾಗಿ ನಮಸ್ಕಾರ ಮಾಡ್ಕೊಂಡು ಬಂದ. ಬುದ್ಧ ಅಂತೂ ನೋಡ್ಬೋದು ಏನು ಸಖತ್ತಾಗಿ ಕಾಣ್ತಾ ಇದೆ ಅಂತ. ಇವನಂತೂ ಅಲ್ಲಿ ಯಾವುದೋ ಬೂದಿ ಹಾಕಿದ್ದಾರೆ, ಆ ಬೂದಿ ಹತ್ರನೇ ಹೋಗ್ತಾ ಇದ್ದ ಆಟ ಆಡೋದಕ್ಕೆ. ಸುಮಾರು ಜನನು ಕೂಡ ಬಂದಿದ್ರು ಹೋಮ್ ಸ್ಟೇಗೆ. ಎ ಗ್ರೂಪ್ ಆಫ್ ತಮಿಳ್ ಪೀಪಲ್ ಬಂದಿದ್ರು, ಎ ಗ್ರೂಪ್ ಆಫ್ ಮಲಯಾಳಂ ಪೀಪಲ್ ಬಂದಿದ್ರು, ಎ ಗ್ರೂಪ್ ಆಫ್ ಹಿಂದಿ ಪೀಪಲ್ ಬಂದಿದ್ರು. ಕನ್ನಡದಲ್ಲಿ ಒಬ್ರನ್ನ ಬಿಟ್ರೆ ರೇರು. ನೋಡಿ ಹೀಗಿದೆ ಕತ್ಲಾದ್ಮೇಲೆ ವ್ಯೂ. ಏನು ಸಖತ್ತಾಗಿದೆ ಅಲ್ಲ. ಒಟ್ಟಿನಲ್ಲಿ ಇವಾಗಲೂ ಈ ಹೋಮ್ ಸ್ಟೇಯಿಂದ ಬಂದಿದ್ದು ನೆನಪು ಮಾತ್ರ ಹಾಗೇ ಇದೆ. ನಾನು ಇವಾಗ ಹೋಮ್ ಸ್ಟೇಲೇ ಇದ್ದೀನೇನೋ ಅನ್ನೋ ಥರ ಫೀಲ್ ಕೊಡುತ್ತೆ ಯಾವಾಗಲೂ. ಇದು ಬೆಸ್ಟ್ ಹೋಮ್ ಸ್ಟೇ ನನ್ನ ಪ್ರಕಾರ ಅಂತ ಹೇಳ್ತೀನಿ. ಆ್ಯಕ್ಚುಲಿ ಇದರಲ್ಲಿ ಇಂಡೋರ್ ಗೇಮ್ಸ್ ಕೂಡ ಇದೆ ಏನೇನೋ. ಯಾರಾದರೂ ಬ್ಯಾಡ್ಮಿಂಟನ್, ವಾಲಿಬಾಲ್, ರಾತ್ರಿ ಹೊತ್ತು ಪೋಟ್ರಿ ಆಡೋದಾದ್ರೆ ಅಲ್ಲಿ ಮುಂದೆ ಕೋರ್ಟ್ ಕಾಣಿಸ್ತಿದೆ ಅಲ್ವಾ, ಆ ಕೋರ್ಟಲ್ಲಿ ಆಡ್ಬೋದು. ನೋಡಿ 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 ನಾನು ಅದನ್ನೇ ಹೇಳಿದ್ದು. ಇಟ್ಕೋ, ಅಲ್ಲಿ ಇಟ್ಕೋ. ಇಲ್ಲಿ ಹೇಗಿದೆ ನೈಟ್ ವ್ಯೂ? ಸಖತ್ತಾಗಿದೆ ಅಲ್ಲ. ನೋಡಿ ಏನು ಸಖತ್ತಾಗಿ ಕಾಣ್ತಾ ಇದೆ ಹೋಮ್ ಸ್ಟೇ ಅಂತ.
ಅಲ್ಲಿ ಕ್ಯಾಂಪ್ ಫೈರ್ ಶುರು ಮಾಡ್ತಾರೆ. ಹಿಯರ್ ಈಸ್ ಅ ಕ್ಯಾಂಪ್ ಫೈರ್. ಆ್ಯಂಡ್ ಈ ಹೋಮ್ ಸ್ಟೇಗೆ ಹತ್ರದಲ್ಲಿರೋ ಪ್ಲೇಸಸ್ ಯಾವುದಪ್ಪ ಅಂದರೆ ಮುಳ್ಳಯ್ಯನಗಿರಿ ಮತ್ತು ಬಾಬಾ ಬುಡನ್ಗಿರಿ. ಆ್ಯಕ್ಚುಲಿ ಇವಾಗ ನಿಮಗೆ ಗೊತ್ತಿರೋ ಹಾಗೆ ಮುಳ್ಳಯ್ಯನಗಿರಿ ಬಾಬಾ ಬುಡನ್ಗಿರಿ ಬರೋದಾದರೆ ಬುಕ್ ಮಾಡ್ಕೊಂಡು ಬರಬೇಕಾಗತ್ತೆ. ಸೊ ಯಾವಾಗಾದರೂ ನೀವು ಬುಕ್ ಮಾಡ್ಕೊಂಡು ಬಂದರೆ ಈ ಹೋಮ್ ಸ್ಟೇಯಲ್ಲಿ ನೀವು ಸ್ಟೇ ಆಗ್ಬೋದು. ತುಂಬಾ ಹತ್ತಿರ ಇದೆ ಇದು ಮುಳ್ಳಯ್ಯನಗಿರಿಗೆ ಮತ್ತು ಬಾಬಾ ಬುಡನ್ಗಿರಿ. ಚೆನ್ನಾಗಿ ಆಗ್ತಾ ಇದೆ.